ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನನ್ನ ಹೇರ್ ಸ್ಟೈಲ್ ಕಿಟ್ಟನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಡೋಣ ಅಂತ ಹೇಳಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ನನ್ನ ಹೇರ್ ಕಿಟ್ಟು, ನನ್ನ ಹೇರ್ ಕಿಟ್ಟಲ್ಲಿ ಏನೇನಿದೆ, ನಾನು ಹೇರ್ ವರ್ಕಿಗೆ ನಾನು ಏನೇನು ತೊಗೊಂಡು ಹೋಗ್ತೀನಿ ಅದೆಲ್ಲ ನಾನು ನಿಮಗೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಾನು ನಿಮಗೆ ಇವತ್ತೆಲ್ಲ ನನ್ನ ಹೇರ್ ಕಿಟ್ನ ತೋರಿಸ್ತೀನಿ. ಪುಜ್ಜು ಹಾಯ್ ಹೇಳು. ಹಾಯ್. ಸೇ ಹಾಯ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೀಯಾ? ಅವ್ರಿಗೆ ಚೆನ್ನಾಗಿದೆಯಾ ಅಂತ ಕೇಳು. ನೀನ್ ಚೆನ್ನಾಗಿದ್ಯಾ? ನಾನು ಅವ್ರಿಗಿಂತ ಚೆನ್ನಾಗಿದ್ದೀನಿ. ಅವ್ರಿಗಿಂತ ಚೆನ್ನಾಗಿದೆಯಾ? ಹೌದಾ? ಓ, ಚೆನ್ನಾಗಿರು. ನೋಡೋಣವಾ ಹೇರ್ ಕಿಟ್ಟು? ನಾನು ಮೇಕಪ್ ವರ್ಕ್ ಹೋಗ್ತೀನಲ್ಲ, ತೋರ್ಸೋಣ ಎಲ್ಲ ಅವ್ರಿಗೆ. ಹೇರ್ ಸ್ಟೈಲ್ ಎಲ್ಲ ತೋರ್ಸೋಣ. ಹೇರ್ ಸ್ಟೈಲ್ಗೆ ಏನೇನು ಯೂಸ್ ಮಾಡ್ತೀವಿ ತೋರ್ಸೋಣ. ಓಕೆ, ಬನ್ನಿ, ಲೆಟ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಏನು ಹೇಳಬೇಕು ಅಂತ ಹೋಗ್ತಾ ಇದ್ದೀನಂದರೆ, ಇವಾಗ ನಾನು ನನ್ನ ಮೇಕಪ್ ಆರ್ಟಿಸ್ಟು. ಹೇರ್ ಸ್ಟೈಲ್, ಮೇಕಪ್, ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡ್ತೀವಿ. ನಾಳೆ ನಂದು ಒಂದು ಹೇರ್ ಸ್ಟೈಲ್ ವರ್ಕ್ ಇದೆ. ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಓನ್ಲಿ ಎರಡೇ ಹೇಳಿರೋದು. ಸೊ ಅದಕ್ಕೆ ನಾವು ಹೇರ್ ಸ್ಟೈಲ್ಗೆ ಮತ್ತು ಸ್ಯಾರಿ ಡ್ರಾಪಿಂಗಿಗೆ ಎಷ್ಟು ನೀಡಿದೆ ಅಷ್ಟೇ ತೊಗೊಂಡು ಹೋಗೋದು ಒಳ್ಳೆಯದು. ಯಾಕಂದರೆ ಜಾಸ್ತಿ ಎಲ್ಲ ನಾವು ತೊಗೊಂಡು ಹೋಗ್ಬಿಟ್ರೆ ಮಿಸ್ ಆಗಿಬಿಡುತ್ತೆ. ಎಲ್ಲ ಕಾಸ್ಟ್ಲಿ ಇರುತ್ತಲ್ವ ಐಟಮ್ಸು. ಸೊ ಎಲ್ಲ ಮಿಸ್ ಆಗುತ್ತೆ. ಸೊ ಹಾಗಾಗಿ ಏನೇನು ನೀಡಿದೆ ಅದನ್ನು ತೊಗೊಂಡು ಹೋಗೋಕ್ಕೆ ನನ್ನ ಸಜೆಷನ್ ಅಂದರೆ, ಅದು ಯಾವುದೇ ಏನೇನು ಐಟಮ್ಸ್ ತೊಗೊಂಡು ಹೋಗಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಹೇಳ್ತೀನಿ. ಬನ್ನಿ ನೋಡೋಣ. ಫಸ್ಟ್ ಬಂದುಬಿಟ್ಟು ನಾನೆಲ್ಲ ಸ್ಪ್ರೇ ಹೇಳಿಬಿಡ್ತೀನಿ. ಹೇರ್ ಸ್ಟೈಲ್ಗೆಲ್ಲ ಯಾವ್ಯಾವ ಸ್ಪ್ರೇ ಯೂಸ್ ಮಾಡ್ತೀವಿ, ಏನು ನೀಡಿದೆ ಅದೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ನಮಗೆ ನೋಡಿ, ಇದು ಬಿ ಬ್ಲಂಟು. ಹೇರ್ ಪ್ರೊಟೆಕ್ಷನ್ ಮಾಡೋಕ್ಕೆ ನಾವು ಫಸ್ಟ್ ಸ್ಪ್ರೇನ ಯೂಸ್ ಮಾಡ್ತೀವಿ. ಸೊ ನಾನು ಇದೊಂದು ಹೇರ್ ಪ್ರೊಟೆಕ್ಷನ್ಗೆ ಸ್ಟಾರ್ಟಿಂಗಿಗೆ ಹೀಟ್ ಮಾಡ್ತೀವಲ್ವ, ಸೊ ಹಾಗಾಗಿ ಇದನ್ನು ಪ್ರೊಟೆಕ್ಷನ್ಗೆ ನಾನು ಸ್ಪ್ರೇ ಹಾಕ್ತೀನಿ. ಇದೊಂದು ನಮಗೆ ಫಸ್ಟ್ ಬೇಕು, ಇದನ್ನು ನಾನು ಇಟ್ಕೋತಾ ಇದ್ದೀನಿ. ದೆನ್ ಇದು ಬಂದುಬಿಟ್ಟು ನೋವಾ ಗೋಲ್ಡ್ ಅವ್ರದ್ದು ಮೂಸ್ ಸ್ಪ್ರೇ. ಇದು ಸ್ಪ್ರೇ ಬೇಕು.